Right now, we are going to most iconic place in the world, Khardungla Pass, Ladakh. One of the highest motorable passes in the world, and it's a dream destination of each and every boys who loves bike riding. Some of the places are visited with your feet, but remembered by your heart, and this Kardungla is one among them for me. This isn't just another mountain pass. It's an experience, emotion, memory that stay forever. We are starting our journey with this amazing beautiful place with you all. Go and subscribe our channel and support us. ಅಸಲಿ ಲದಾಖ್ ಜರ್ನಿ ಇವತ್ತು ಸ್ಟಾರ್ಟ್ ನಮ್ದು. ಸೊ ನಮ್ ಜೊತೆ ಇದೊಂದು ಮೆಕ್ಯಾನಿಕ್ ಗಾಡಿನೂ ಬರ್ತೈತಿ ಸೇಫ್ಟಿಗೆ, ಯಾಕಂದ್ರೆ ನಮ್ಮ ಬೈಕಿಗೆ ಏನಾರ ಆಯ್ತು ಸೇಫ್ಟಿ ಪರ್ಪಸ್. ಸೊ ನಾವು ಜಾಕೆಟ್ ಗೀಟ್ ಹಾಕೊಂಡು ರೆಡಿ ಇದ್ದೀವಿ. ಸೊ ಇವಾಗ ನಮ್ಮ ಬೈಕ್ಸ್ ಇವ್ರ ನಮ್ಮ ಮೆಕ್ಯಾನಿಕ್. ಸೊ ಇವಾಗ ಜರ್ನಿ ಸ್ಟಾರ್ಟ್ ಆಗ್ತೈತಿ ಗೈಸ್. ನಾವ್ ಇವಾಗ ಲದಾಖ್ ಸ್ಟಾರ್ಟ್ ಮಾಡಿ ಕಾರ್ದುಂಗ್ಲಾ ಪಾಸಿಗೆ ಹೊಂಟಿವಿ. ಸೊ ಕಾರ್ದುಂಗ್ಲಾ ಪಾಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇರ್ತೈತಿ, ಯಾಕಂದ್ರೆ ಅದು ಸೆಕೆಂಡ್ ಹೈಯೆಸ್ಟ್ ಮೋಟಾರ್ ರೈಡಿಂಗ್ ಪಾಸ್ ಅದು. ಮತ್ತಿಲ್ಲೇ ಇವಾಗ ನಾವು ಲದಾಖ್ ಸ್ಟಾರ್ಟ್ ಮಾಡೀವಿ. ರೋಡ್ ಅಂತೂ ಸಿಕ್ಕಾಪಟ್ಟಿ ಆಫ್ ರೋಡ್ ಅದಾವ ಇಲ್ಲಿ. ಅಂದ್ರ ಫುಲ್ ಧೂಳು, ನಮ್ಗಿನ್ನ ಪ್ರಾಪರ್ ಸ್ನೋ ಕಾಣಕ್ ಸ್ಟಾರ್ಟ್ ಆಗಿಲ್ಲ. ನೀವು ಇಲ್ಲಿ ನೋಡಿರ್ಬೇಕ್ರಿ ಮ್ಯಾಗ ಅನ್ಸಾತೈತಿ ಸ್ನೋ ನಮ್ಗ. ಈಗೇನ್ ನೀವು ಮುಂದ್ ರೋಡ್ ಕಾಣತಾವಲ್ಲ, ಈ ರೋಡು ಮತ್ತೆ ಇವೆಲ್ಲ ಗುಡ್ಡ ಕ್ರಾಸ್ ಮಾಡಿದ್ವಿ ಅನ್ಕೋರಿ, ನಮಗಿನ್ ಫುಲ್ ಸ್ನೋ ಇರ್ತೈತಿ. ರೈಡಿಂಗ್ ಮಾತ್ರ ಫುಲ್ ಮಜಾ ಇರ್ತೈತಿ. ಇಲ್ಲಿ ಇನ್ನೊಂದು ಫುಲ್ ಬಿಸಿಲು ಇರ್ತೈತಿ ಹೆವಿ. ಅಷ್ಟು ಬಿಸಿಲು ಇದ್ರು ನಿಮಗ ಲೈಕ್ ಫುಲ್ ಕೋಲ್ಡ್ ಬ್ರೀಸ್ ಬರ್ತಿರ್ತೈತಿ. ನಮ್ಗ ಹೇಳಿದ್ನಲ್ಲ, ಒಂದು ಮೆಕ್ಯಾನಿಕ್ ಮತ್ತ ಒಂದು 4 ವೀಲರ್ ನಮ್ಗೆ ಬ್ಯಾಕಪ್ಪಿಗೆ ನಮಗೆ ಅದೊಂದು ಕಿರಿಕಿರಿ ಇಲ್ಲ. ನಮ್ಗೆ ಆರಾಮ್ಸೆ ನಾವು ಹೋಗ್ಬೋದು, ಏನೋ ಹೆಚ್ಚು ಕಡಿಮೆ ಅದನ್ನು ಚಿಂತಿರಂಗಿಲ್ಲ. ಒಬ್ಬ ಮೆಕ್ಯಾನಿಕ್ ಜೊತೆ ಹೊಂಟಿರ್ತೀವಿ. ಬರ್ರಿ, ಇದು ರೋಡ್ ಭಾಳ ಇದೈತಿ, ಸ್ವಲ್ಪ ಕ್ರಾಸ್ ಆದ್ಮೇಲೆ ಸಿಗ್ತೀನಿ. ಸೊ ಇಷ್ಟೊತ್ತನ ನಮ್ಗ ಫುಲ್ ಆಫ್ ರೋಡ್ ಮತ್ತೆ ರೋಡ್ ಇತ್ತು. ಇವಾಗ ಪ್ರಾಪರ್ ಡಂಬರ್ ರೋಡ್ ಸಿಕ್ತು. ಸೊ ಇನ್ನ 29 ಕಿಲೋಮೀಟರ್ಸ್ ಐತೆ ನಮ್ ಕರ್ದುಂಗ. ನಾನು ಹೇಳಿದ್ನಲ್ಲ, ನಮ್ಗೊಬ್ಬ ಮೆಕ್ಯಾನಿಕಲ್ ಇರ್ತಾರ. ಇನ್ನೊಂದು ಬುಲೆರೋ ಗಾಡಿ ಬರತ್ತೈತಲ್ಲ, ಅದ ನಮ್ ಮೆಕ್ಯಾನಿಕ್ ಮತ್ತ ನಮ್ದು ಬ್ಯಾಕಪ್ ವೆಹಿಕಲ್. ಅಂತ ಐತಿ, ಆರಾಮ್ಸೆ ನಾವು. ಇನ್ನೊಂದು ನಾನಿಲ್ಲಿ ಯಾವ್ದೋ ಪ್ಲೇಸಸ್ ಬಗ್ಗೆ ಏನಂದ್ರೆ ಟೆಕ್ನಿಕಲ್ ಆಗಿದೆ, ಅಷ್ಟು ಮೀಟರ್ ಆಲ್ಟಿಟ್ಯೂಡ್ ಐತಿ, ಅದೇ ಕೊಡಂಗಿಲ್ಲ. ಯಾಕಂದ್ರೆ ಅವೆಲ್ಲ ಜಸ್ಟ್ ನಂಬರ್ಸ್. ನಮ್ಗ್ ಮ್ಯಾಟ್ರ್ ಆಗೋದೇನಂದ್ರೆ ನಾವು ನಮ್ ಎಕ್ಸ್ಪೀರಿಯನ್ಸ್, ನಾವ್ ಇಲ್ಲಿ ಹೆಂಗ್ ಎಕ್ಸ್ಪೀರಿಯನ್ಸ್ ಮಾಡತ್ತೀವಿ, ನಮ್ಗೆ ಏನ್ ಅನ್ಸಾತೈತಿ, ಹೆಂಗ್ ಫೀಲ್ ಆಗತೈತಿ, ಅದು ಮ್ಯಾಟ್ರ್ ಆಗುತ್ತೆ. ನಾ ಎವ್ರಿ ಟೈಮ್ ನಾ ಏನ್ ಫೀಲ್ ಮಾಡತ್ತೀನಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ, ಸೊ ದಟ್ ಇಟ್ ವಿಲ್ ಟಚ್ ಮೋರ್ ದೆನ್ ದಟ್ ಎಕ್ಸ್ಪ್ಲೇನಿಂಗ್ ಅದು ಟೆಕ್ನಿಕಲ್ ಟರ್ಮ್ಸ್. ಸೊ ಮತ್ತೆ ಬೈಕ್ ನಾನೇನ್ ಅನ್ಕೊಂಡೆ ಲದಾಖ್ ಬರೀ ಬೈಕ್ ಅಂತ ಜನ ಅಂತ, ಬಟ್ ಅದು ಸುಳ್ಳು. ಯಾಕಂದ್ರ ಬೈಕರ್ಸ್ ರಗಡ್ ಜನ ಅದಾರ, ನಾ ಇಲ್ಲ ಅನ್ನತ್ತಿಲ್ಲ. ಆದ್ರ ಕಾರ್ ತಗೊಂಬಂದ್ ಸಿಕ್ಕಾವಡಿ ಜನ ಬಂದಾರ ಇಲ್ಲಿ. ಒಂದು 35 to 40% ಜನ ಬೈಕ್ ತಗೊಂಬಂದ್ರ, ಅದರ್ 60% ಆಫ್ ಜನ ಬರೀ ಕಾರ್ಸ ತಗೊಂಬಂದಾರ. ಲೈಕ್ ಯಾರಿಗ್ ರೈಡಿಂಗ್ ಇಂಟ್ರೆಸ್ಟ್ ಭಾಳ ಇರ್ತೈತಲ್ಲ, ಅವರು ಬೈಕ್ ತಗೊಂಬಂದಿರ್ತಾರ. ಉಳ್ದವ್ರು ಇಲ್ಲಿ ವ್ಯೂ ಎಕ್ಸ್ಪೀರಿಯನ್ಸ್ ಮಾಡೋರು ಕಾರ್ ತಗೊಂಬಂದಿರ್ತಾರ. ಆಬ್ವಿಯಸ್ಲಿ ಕಾರ್ ಅಂತ ಜಾಸ್ತಿ ಕಂಫರ್ಟೇಬಲ್ ಇರ್ತೈತಿ, ಟಯರ್ಡ್ ಆಗಂಗಿಲ್ಲ, ಜಾಸ್ತಿ ರೆಸ್ಟ್ ಇರ್ತೈತಿ. ಮೌಂಟೇನ್ಸ್ ನೋಡ್ರಿ ಯಾವ ಲೆವೆಲ್ಗೆ ಅದಾವು. ಮತ್ ಇನ್ನೊಂದು ಒಂದೇ ಒಂದು ಯಾವ್ದೋ ಕಲ್ಲು ಮಿಸ್ ಆಗಿ ಬಂತಂದ್ರ ಪಕ್ಕ ಹೋಗತ್ತಿರು ಕಾರ್ ಮೇಲೆ ಆಗ್ಲಿ, ನಾ ಹೋಗತ್ತೀವಲ್ಲ ನಮ್ ಮೇಲೆ ಆಗ್ಲಿ ಬೀಳುತ್ತ. ಅಷ್ಟು ರಿಸ್ಕ್ ಅಂತೂ ಇದೇ ಇರ್ತೈತಿ. ವಿದೌಟ್ ಹೆಲ್ಮೆಟ್ ಓಡಿಸೋದಂತೂ ಭಾಳ ರಿಸ್ಕ್ ಇಲ್ಲ. ಆದ್ರೆ ಸುತ್ತಮುತ್ತ ಇರೋ ಗುಡ್ಡ ಎಷ್ಟು ಮಸ್ತ್ ಇದ್ದವಪ್ಪ ಅಂತಂದ್ರೆ, ಲಿಟ್ರಲಿ ಎಷ್ಟೇ ರಿಸ್ಕ್ ಇದ್ದರೂ ಆ ರಿಸ್ಕ್ ನಿಮಗೆ ನೆನಪು ಹಾರ್ಬಿಡ್ತೈತಿ. ಅಷ್ಟು ಮಸ್ತ್ ಪ್ಲೇಸ್ ಇರ್ತೈತಿ ಇಲ್ಲೇ. ನೀವು ಲೆಫ್ಟ್ ನೋಡಿದ್ರೆ ಫುಲ್ ಮಸ್ತ್ ಮಸ್ತ್ ಮೌಂಟೇನ್ ಕಾಣಿಸ್ತಿರ್ತಾವೆ, ರೈಟ್ ಸೈಡ್ ಫುಲ್ ಡೀಪ್ ಇರ್ತೈತಿ. ರೋಡ್ಸ್ ಅಂತೂ ಅಮೇಝಿಂಗ್ ಇರ್ತಾವೆ. ಇಲ್ಲಿ ಎಷ್ಟೋ ಕಡೆ ಆಲ್ಮೋಸ್ಟ್ ರೋಡ್ಸ್ ಎಲ್ಲ ಮಸ್ತ್ ಮಸ್ತ್ ಅದಾವೆ, ಡಾಂಬರ್ ರೋಡ್ಸ್. ಬಟ್ ಇನ್ ಬಿಟ್ವೀನ್ ಸರ್ಟನ್ ಜಾಗದೊಳಗೆ ಆಫ್ ರೋಡಿಂಗ್, ಐ ಮೀನ್ ಡಾಂಬರ್ ರೋಡ್ ಇರೋಂಗಿಲ್ಲ. ನಿಮಗೊಂದು ಸ್ವಲ್ಪ ಆಫ್ ರೋಡ್ ಫೀಲ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಅಂಥ ರೋಡ್ಸ್ನೂ ಅದಾವು. ನಾವು ಇವಾಗ ಆಲ್ಮೋಸ್ಟ್ ಕರ್ದುಂಗ್ಲಾ ಪಾಸ್ ರೀಚ್ ಆದ್ವಿ. ಇನ್ನೇನು ಮುಂದೆ ಕಾಣತೈತಿ ನಮ್ಗೆ. ಇನ್ನೊಂದು 5-10 ಮಿನಿಟ್ಸ್ ಒಳಗೆ ಕರ್ದುಂಗ್ಲಾ ಪಾಸ್ ಒಳಗೆ ಇರ್ತೀವಿ. ಸೊ ಇದು ನಾವಿವಾಗ ಕರ್ದುಂಗ್ಲಾಗ್ ಹೊಂಟಿವಿ ಲದಾಖಿಂತ್ರ. ಇಲ್ಲಿ ನಡು ಒಂದು ವ್ಯೂ ಪಾಯಿಂಟ್ ಕಡೆ ನಿಲ್ಸಿವಿ. ಯಪ್ಪಾ ಗೈಸ್, ಹೆಂಗೈತ್ಲ ಎಕ್ಸ್ಪೀರಿಯನ್ಸ್? ಮಜಾ ಒಂದ್ ದೋಸ್ ರೋಡ್ ಬೆಂಕಿ
ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಏನ್ ಕಾಣತೈತ್ಲ ಇದು ಲದಾಖ್ ಸಿಟಿ. ಲದಾಖ್ ಬಾಳ ಸಣ್ಣ ಐತಿ. ಅದ್ ಎಷ್ಟೇನ್ ಕಾಣತೈತ್ಲ ಇದು ಇಷ್ಟ ಲದಾಖ್. ಮತ್ ಇನ್ನೊಂದು ನಾ ಹೇಳಿದ್ನಲ್ಲ, ಸೊ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಂತ ನಂದು. ಸೊ ಲಿಟ್ರಲಿ ಲೈಕ್ ಈಗ ನಾವು ಇದೇನೈತಲ್ಲ ಈ ಕಾಣತಿದ್ದ ಅದನ್ನ ಕ್ರಾಸ್ ಮಾಡಿದ್ರಪ್ಪ ಅಂದ್ರ ನಮಗ್ ಸ್ನೋ ಸಿಗ್ತೈತಿ. ಅದನ್ನ ಕ್ರಾಸ್ ಮಾಡೋ ಮಟ್ಟ ಇಲ್ಲಿ ನಮ್ಗ ಈ ತರ ಮಡ್ಡ ಸಿಗ್ತೈತಿ. ಇಲ್ಲಿ ಸ್ವಲ್ಪ ಜಾಸ್ತಿ ಧೂಳು ಡಸ್ಟ್ ಎಲ್ಲ ಐತಿ, ಬಟ್ ಸ್ಟಿಲ್ ಫುಲ್ ಮಜಾ ಐತಿ. ಇವೆಲ್ಲ ಮೌಂಟೇನ್ಸ್ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಅದಾವು. ಮತ್ ಇನ್ನೊಂದು ನಾವು ಬೈಕ್ ದಾಗ ಹೋಗುವಾಗ ಒಂದ್ ಸೈಡ್ ಫುಲ್ ಈ ಕಡೆ ಕೆಳಗ್ ಡೌನ್ ಏನು ಇರಂಗೇ ಇಲ್ಲ. ಮಿಸ್ ಆಗಿ ಸ್ವಲ್ಪ ಏನಾರ ಹೋಯ್ತಂದ್ರ ಕೆಳಗ ರಿಪ್ನ ಅನ್ನೋದು. ಸೊ ಹುಷಾರ್ಲೆ ಡ್ರೈವ್ ಮಾಡ್ಬೇಕು, ಅದು ಅಂತೂ ಇಂಪಾರ್ಟೆಂಟ್. ಮತ್ತೆ ಸ್ವಲ್ಪ ಸ್ಲೋ ಹೋಗುದ್ ಚಲೋ ನಂಗೆ ಕೇಳಿದ್ರ, ಯಾಕಂದ್ರೆ ಸ್ಪೀಡ್ ಹೊಡಿದ್ರ ಆಗ್ತಿಲ್ಲ ಇಂಥ ಪ್ಲೇಸಸ್ ದಾಗ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗತ್ತ. ಸೊ ನಾವು ಆಲ್ಮೋಸ್ಟ್ ಇವಾಗ ಇಲ್ಲಿ ಕರ್ದಂಗ್ಲಾ ಪಾಸ್ ರೀಚ್ ಆಗತ್ತೀವಿ. ಸೊ ಇಲ್ಲಿ ನೋಡ್ರಿ ನೀವು ಎಲ್ಲಿ ನೋಡಿದ್ರು ಬ್ರೆಸ್ ನೋಡ ಕಾಣತೈತಿ. ಆಲ್ಮೋಸ್ಟ್ ಇವಾಗ ಕೈ ನಂಬಾಗತ್ತವು, ನನ್ ಕೈ ವರ್ಕ್ ಆಗತ್ತಿಲ್ಲ. ಒಂಥರ ಫುಲ್ ಸಫಕೇಶನ್ ಫೀಲ್ ಆಗತೈತಿ. ನಾವು ಆಕ್ಚುಲಿ ಪ್ರಾಪರ್ಲಿ ಪ್ರಿಪೇರ್ ಆಗಿಂತೂ ಬಂದಿಲ್ಲ. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದವ್ರು ಭಾಳ ಹೇಳಿದ್ರು ಪ್ರಾಪರ್ಲಿ ಎಲ್ಲ ವೇರ್ ತಗೊಂಡ್ ಹೋಗಂತ. ಅಂದ್ರೂ ನಾವು ಅರ್ಧ ತಗೊಂಡ್ ಬಂದೀವಿ. ಬಟ್ ಇವಾಗ ಇಲ್ಲಿ ರಿಗ್ರೆಟ್ ಸ್ವಲ್ಪ ಫೇಲ್ ಮಾಡತ್ತೀವಿ. ಬಟ್ ಅಂದ್ರೂ ಮಜಾ ಐತಿ. ಆಲ್ಮೋಸ್ಟ್ ನಿಮಗೆ ಸ್ನೋ ತೋರಿಸ್ತೀನಿ ಬರ್ರಿ. ಈಗ ಬೇಡ, ಈಗ ಇಲ್ಲೇ ಐತಿ ಸ್ನೋ. ಬಟ್ ಸ್ಟಿಲ್ ನಾ ಫುಲ್ ಸ್ನೋ ಎಲ್ಲಿ ಸರೌಂಡ್ ಆಗಿರ್ತೈತಲ್ಲ ಆ ಏರಿಯಾದಾಗ ನಿಮ್ಗೆ ಸ್ನೋ ತೋರಿಸ್ತೀನಿ. ಲಿಟ್ರಲಿ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಕೆಟ್ಟ ಕೋಲ್ಡ್ ವೆದರ್ ಐತಂದ್ರ ಇವು ಕೈ ಹಿಂಗೆ ಮೂವ್ಮೆಂಟ್ ಮಾಡೋಕ್ಕಾಗತ್ತಿಲ್ಲ. ಹಿಂಗೆ ಮಾಡ್ಕೋತಿರ್ಬೇಕು. ಇಲ್ಲಿ ಬಂದು ಬ್ಲಡ್ ಸರ್ಕ್ಯುಲೇಟ್ ಆಗಂಗಿಲ್ಲ. ಇಲ್ಲಿ ಅಷ್ಟು ಕೋಲ್ಡ್ ಫೀಲ್ ಆಗತೈತಿ. ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ. ಸೊ ಇನ್ನೊಂದು ಇಷ್ಟು ಟೂರ್ ಬರ್ತೀವಲ್ಲ, ನಮಗೆ ಮೆಮರೀಸು ಬೇಕಾ. ಅದಕ್ಕೆ ನಾವು ಸ್ವಲ್ಪ ಟೈಮ್ ಫೋಟೋಸ್ ಎಲ್ಲ ಇನ್ವೆಸ್ಟ್ ಮಾಡತ್ತೀವಿ. ಇವ ಅಂತೂ ಸಿಕ್ಕಾಪಟ್ಟಿ ಫೋಟೋ ಹೊಡ್ಸ್ಕೊತಾನ. ಇನ್ನೂ ಸ್ವಲ್ಪ ಚಂದ ಇದ್ದಂದ್ರೆ ಎಷ್ಟು ಫೋಟೋ ಹೊಡ್ಸ್ಕೊತಿದ್ದಾನ. ಇವಂಗ್ ಫೋಟೋ ಹೊಡ್ಯೋರ್ಗತ್ತೆ ಇವಂಗ್ ಫೋಟೋ ಹೊಡ್ಯಕ್ ಕೊಡ್ತಾರೆ ಇವಂಗ. ನಿಮಗೆ ಫ್ರೀ ಐಸ್ ಲಿಟರಲಿ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಐಸ್.